ಬೆಂಗಳೂರಲ್ಲಿ ಜೀವನ ಕಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ನಿಮಗೆ ಬೆಂಗಳೂರು ಲೈಫ್ ಕೊಡಲಿಲ್ಲ ಅಂತ ಹೇಳಿದ್ರಿ. ಮತ್ತೀಗ ಬೆಂಗಳೂರಿಗೆ ಬಂದಿದ್ದೀರಾ. ಅದೇ ಸಂದರ್ಶನ ನಾವು ನಿಮಗೆ ಮಾಡ್ತಾ ಇದ್ದೀವಿ. ಏನು ಅನಿಸ್ತು? ಖುಷಿ ಅನಿಸುತ್ತೆ ಮೇಡಮ್. ಅಂದರೆ ಬೆಂಗಳೂರು ಲೈಫ್ ಕೊಡಲಿಲ್ಲ, ನನಗೊಂದು ಅಂದ್ಕೊಂಡು ಹೋದೆ. ಇದ್ದಲ್ಲಿ ಅಂದರೆ ಎಷ್ಟೋ ನಾನು ವಿಡಿಯೋ ಕ್ರಿಯೇಟರ್ ನೋಡಿದ್ದನಲ್ಲ, ಇದ್ದಲ್ಲಿಯೇ ಹೆಸರು ಮಾಡಿರೋರು ಇದ್ದಾರೆ. ನಾನು ಯಾಕೆ ಹಂಗೆ ಆಗಬಾರ್ದು ಅಂತಲೇ ಅಂದ್ಕೊಂಡು ಹೋದೆ. ಅಂದಂಗೆ ಆಯಿತು. ಆ ದೇವರು ಒಂದು ಆಶೀರ್ವಾದ, ಜನರ ಒಂದು ಪ್ರೋತ್ಸಾಹದಿಂದ ಇಲ್ಲಿ ಮತ್ತೆ ಬರೋಂಗಾಯ್ತು. ಒಂದು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರೋದ್ರಿಂದ ನಿಮಗೆ ಹೆಸರು ಬರ್ತಿದೆ, ದುಡ್ಡು ಬರ್ತಿಲ್ಲ ಅನ್ನೋವಂಥದ್ದು ಒಂದು ಬೇಸರ ಇದೆ. ಏನಾದರೂ ಇದಕ್ಕೆ ಯೂಟ್ಯೂಬ್ ಮಾಡಿಕೊಂಡ್ರೆ ಬರುತ್ತೆ ಅನ್ನೋವಂಥದ್ದು ಏನಾದರೂ ಪ್ಲ್ಯಾನ್ಸ್ ಇದೆಯಾ? ಹೌದು, ಇಲ್ಲಿ ಎಷ್ಟೇ ಪಾಪ್ಯುಲಾರಿಟಿ ಸಿಗ್ಬೋದು, ಆದರೆ ₹1 ಅಮೌಂಟ್ ಏನು ಬರೋಲ್ಲ. ಯೂಟ್ಯೂಬಿಂದ ಬರುತ್ತೆ ಅಂದರೆ ಅಲ್ಲಿ ನಾನು ಬೇರೆ ಯಾವುದೇ ಅಂದರೆ ಬೇರೆ ಏನು ಮಾಡೋಕ್ಕೆ ಅನಿಸಲ್ಲ. ಮಾಡಿದರೆ ಶಾರ್ಟ್ ಫಿಲ್ಮ್ ಮಾಡಬೇಕು. ಶಾರ್ಟ್ ಫಿಲ್ಮ್ ಮಾಡೋಕ್ಕಂದ್ರೆ ಬಜೆಟ್ ಬೇಕು. ಬಜೆಟ್ ಇದ್ದಾಗ ಶಾರ್ಟ್ ಫಿಲ್ಮ್ ಮಾಡ್ತೀನಿ. ಅದು ವರ್ಷಕ್ಕೆ 1-2 ಆಗುತ್ತೆ. ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ನೋಡೋಣ. ಅದು ಶಾರ್ಟ್ ಫಿಲ್ಮೇ ಮಾಡಬೇಕು ಯೂಟ್ಯೂಬಲ್ಲಿ, ಮತ್ತು ಬೇರೆ ಏನೂ ಮಾಡಲ್ಲ. ಈಗ ನೀವು ಇಷ್ಟೊಂದು ಹೆಸರು ಮಾಡ್ತಿರೋ ಅಂಥದ್ದು ವರಾನೋ ಶಾಪನೋ? ಎರಡೂ ಇದೆ ನನ್ನ ಪ್ರಕಾರ. ಒಂದು ವರನೂ ಇದೆ, ಒಂದು ಶಾಪನೂ ಇದೆ. ಒಂದು ಮುಂಚೆ ಎಲ್ಲ ನೀವು ಮಾಡೋಕ್ಕೆ ಕೆಲಸ ಇಲ್ಲ ಏನ್ರಿ ಅನ್ನೋರು. ಈಗ ನಾನು ಫೋಟೋಗ್ರಾಫರ್ ಅಂತ ಗೊತ್ತಿರೋದ್ರಿಂದ ಹಂಗೇನು ಬರ್ತಾಯಿಲ್ಲ ಬ್ಯಾಡ್ ಕಮೆಂಟ್ಗಳು. ಅಂದರೆ ಮಾಡೋಕ್ಕೆ ಕೆಲಸ ಇಲ್ದಾರ ಅವರೆಲ್ಲ ಮಾಡೋದು ಅಂತ ಅನ್ನೋರು. ನನಗೆ ಎಲ್ರಿಗೂ ಗೊತ್ತಿರೋದ್ರ ಓಕೆ, ನಾನು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಪ್ರೊಫೈಲಲ್ಲಿ ಫೋಟೋಗ್ರಾಫರ್ ಅಂತ ಹಾಕ್ಕೊಂಡಿರೋದ್ರಿಂದ ಮೇ ಬಿ ಆ ಥರ ಕಮೆಂಟ್ಗಳು ಬರ್ತಾಯಿಲ್ಲ. ಅಂದರೆ ಆದರೂ ಅವ್ನಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಬಿಡು, ಮಾಡ್ತಿದ್ದಾರೆ ಅಂತಲೇ ಜಾಸ್ತಿ ಜನ ಅಂದ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಕೆಲವರಿಗೆ ಇದೇ ದೊಡ್ಡ ಸಾಧನೆ ಅಂತ ಅಂತಾರೆ. ಹೌದಪ್ಪ, ನಮ್ಮ ಈ ಫೀಲ್ಡಲ್ಲಿ ನಮಗೆ ಇದೇ ದೊಡ್ಡ ಸಾಧನೆ. ನಿಮ್ಮ ಫೀಲ್ಡಲ್ಲಿ ನೀವು ಮಾಡಿ ತೋರಿಸಿ ಅವಾಗ ಗೊತ್ತಾಗುತ್ತೆ. ಆಯ್ತು ಬಿಡಪ್ಪ, ನೀವು ಅದನ್ನು ಕೊಡ ಇದನ್ನು ಕೊಡ ಅಂತಾರೆ. ಆಯ್ತು, ಅದೆಲ್ಲ ನಿಮಗೆ ಇರಲಿ, ನಂಗೆ ಇದನ್ನು ಹೆಸರು ಮಾಡಿದ್ದೀವಿ ಸಾಕು. ನಮ್ಮ ಫೀಲ್ಡಿಗೆ ಇದೇ ದೊಡ್ಡದು. ಅವ್ರವ್ರ ಫೀಲ್ಡಲ್ಲಿ ಏನೇನು ಮಾಡ್ತೀವೋ ಅದೇ ದೊಡ್ಡದು. ಬೇರೆಯವ್ರಿಗೆ ಅದು ಇದರಲ್ಲಿ ಇಂಟ್ರೆಸ್ಟ್ ಇಲ್ಲದೇ ಇರ್ಬೋದು, ಆದರೆ ನಮ್ಮ ಫೀಲ್ಡಲ್ಲಿ ಇದೇ ನಮಗೆ ದೊಡ್ಡದು. ಸ್ವಲ್ಪ ಕೊಂಕು ಮಾತಾಡೋದು ನಿಲ್ಲಿಸಿ ಅಂತ ಈ ಸಂದರ್ಶನ ಮುಖಾಂತರ ಕೇಳ್ಕೊತೀನಿ. ಮಿಡಿಲ್ ಕ್ಲಾಸ್ ಹುಡುಗರು ಜೀವನ ಹೇಗಿರುತ್ತೆ ಅನ್ನೋವಂಥದ್ದು ಸಾಕಷ್ಟು ಸಲ ಒಂದು ಮಾತುಗಳು ಬಂದಿದ್ದಾವೆ. ನೀವು ನಿಮ್ಮ ತಂದೆ ತಾಯಿಗೆ ಏನು ಕೊಡಬೇಕು, ಅವ್ರ ಆಸೆ ಈಡೇರಿಸಬೇಕು ಅನ್ನೋವಂಥದ್ದು ಇದೆ? ನಮ್ಮ ಅಪ್ಪಾಜಿಗೆ ಒಂದು ಭಾಳ ಆಸೆ ಅಂದರೆ ಒಂದು ಬೋರ್ ಹಾಕ್ಸ್ಕೋಬೇಕು. ಬೋರ್ ಹಾಕ್ಸಿ ಸ್ವಂತ ಕೃಷಿ ಮಾಡ್ಬೇಕು ಅಂತ ಐತಿ. ಆಲ್ರೆಡಿ 1-2-3 ಹಾಕ್ಸಿದ್ವಿ, ಬಿದ್ದಿಲ್ಲ ನೀರು. ಅಪ್ಪಾಜಿ ಒಂದು ಅದು ಕನಸು, ಒಂದು ಬೋರ್ ಹಾಕ್ಸ್ಬೇಕು. ಬೋರ್ ಹಾಕ್ಸಿ ಒಂದು ಮನೆ ಕಟ್ಟಿದರೆ, ಮನೆ ಕಟ್ಟಿ ಅವ್ರು ನನ್ನ ಮದುವೆ ಮಾಡಬೇಕು ಅಂತ ಆಸೆ ಐತಿ. ಇಷ್ಟೇ, ಅವ್ರದ್ದೇನಿಲ್ಲ. ಅದೊಂದು ನೆರವೇರಿಸ್ಬೇಕು. ಅವ್ರಿಗೂ ಸೇಮ್ ಒಂದು ಸ್ವಂತ ಒಂದು ಬೋರ್ ಹಾಕ್ಸ್ಕೊಡಪ್ಪ, ನಾವು ಮನೆಗೆ ದುಡ್ಕೊಂತೀವಿ, ಮಳೆ ಇರಲ್ಲ ನೋಡು. ಈಗ 1 ವರ್ಷ ಬೆಳೆ ಬಂದು 1 ವರ್ಷ ಬೆಳೆ ಬರಲ್ಲ ಅಂತ ಒಂದು ಪಾಪ ಅವ್ರದ್ದು ರೋದನೆ. ಅದನ್ನ ಮಾಡಬೇಕು. ಒಂದು ಬೋರ್ ಹಾಕ್ಸ್ಕೊಟ್ರೆ ಅವರೇ ಪಾಪ 2 ಮನೇಲಿ ಮಾಡ್ಕೊತ ಇರ್ತಾರೆ. ನಾನು ಅವ್ರಿಗೆ ಹೆಲ್ಪ್ ಆಗಿರ್ತೀನಿ. ಜೀವನದಲ್ಲಿ ನೊಂದಿದ್ದೀರಾ? ಏನಾದರೂ ಬೇಜಾರು ಮಾಡಿಕೊಂಡು ಲೈಫ್ ಬೇಡ ಅನ್ನೋವಂಥದ್ದು ಯಾವತ್ತಾದರೂ ಯೋಚನೆ ಬಂದಿತ್ತಾ ನಿಮಗೆ? ಇಲ್ಲ ಮೇಡಮ್, ಆ ಥರದ್ದೇನು ಬಂದಿಲ್ಲ. ಅಂದರೆ ಖುಷಿಯಾಗಿದ್ದೀನಿ. ಏನೂ ಇಲ್ಲ ಅಂದ್ರೂ ಖುಷಿಯಾಗಿದ್ದೀನಿ. ಆ ಥರ ಡಿಪ್ರೆಷನ್ನಿಗೂ ಹೋಗಿಲ್ಲ. ಆ ಥರ ಲೈಫ್ನ ಕರ್ಕೊಂಡೋಗಿಲ್ಲ. ಖುಷಿಯಾಗಿದ್ದೀನಿ. ಅಂದರೆ ತೀರಾ ಡಿಪ್ರೆಷನ್ಗೆ ಹೋಗಿಲ್ಲ. ಓಕೆ, ಒಂದು ಮಟ್ಟಕ್ಕೆ. ಅಂದರೆ ಇತ್ತೀಚೆಗೆ ಸ್ವಲ್ಪ ನನಗೆ ಈ ಸಾಂಗು ವೈರಲ್ ಆಯಿತು ಅಷ್ಟೇ, ಸ್ವಲ್ಪ ಲೈಟಾಗಿ ಬೇಸರ ಆಗ್ತಿದೆ. ಇದ್ರೆ ನಿಂದೇನೈತಿಲ್ಲ, ಆ ಸಾಂಗು ಚೆನ್ನಾಗೈತಿ, ಲಿರಿಕ್ಸ್ ಚೆನ್ನಾಗೈತಿ, ವೈರಲ್ ಆಗೈತೆ, ನಿಂದೇನೈತೆ ಅಂತಾರೆ. ಆಯ್ತಪ್ಪ, ನಂದೇನಿಲ್ಲ. ಓಕೆ, ಈ ವಿಡಿಯೋದಿಂದ ಸ್ವಲ್ಪ ನೆಗೆಟಿವ್ ಜಾಸ್ತಿ. ಅಂದರೆ 90% ಸಪೋರ್ಟ್ ಮಾಡ್ತಿದ್ದಾರೆ ಕೆಲವರು. ಅದು ಯಾವಾಗಲೂ ಟ್ರೆಂಡಿಂಗ್ ಇತ್ತು, ನೀನು ಅದನ್ನ ಯೂಸ್ ಮಾಡ್ಕೊಂಡಿತ್ತಾಗ ಅಂತ ಸ್ವಲ್ಪ ಕೊಂಕು ಮಾತಾಡ್ತಾರೆ. ಆಯ್ತಪ್ಪ, ಯೂಸ್ ಮಾಡ್ಕೊಂಡಿನಿ ಅಷ್ಟೇ. ಅವ್ರಿಗೆ ಗೊತ್ತಿರೋರಿಗೆ ಗೊತ್ತು. ಅದು ಸ್ವತಃ ಅವರೇ ಗುರುಕಿರಣ್ ಸರ್ ಹೇಳಿದರೆ ಆ ಟೈಮಲ್ಲಿ ಅಷ್ಟೊಂದು ಇದು ತೊಗೊಳ್ಲಿಲ್ಲ, ಹೆಸರು ಮಾಡಲಿಲ್ಲ. ಈಗ ಅದಕ್ಕೆ ಕ್ರೆಡಿಟ್ ಸಿಗ್ತಾ ಇದೆ ಅಂತ ಅವರೇ ದೊಡ್ಡವ್ರು ಹೇಳಿದಾಗ ಇನ್ನೇನು ಬೇರೆ ಸಣ್ಣವ್ರು ಪುಟ್ಟವ್ರು ಮಾತು ಏನು ಅವರೇ ಹೇಳಿದ್ರಲ್ಲ. ಓಕೆ, ಅದೊಂದು ಖುಷಿ ಇದೆ. ಈ ಸಕ್ಸಸ್ಗೆ ನಂದೊಂದು ಸಣ್ಣ ಕೊಡುಗೆ ಆದಂಗೆ ಆಯಿತು. ಅದೊಂದು ಖುಷಿ ಇದೆ.